ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಯವರಿಗೆ ಶತ್ರುಗಳಿದ್ದಾರಾ? ಅವರ ಯಶಸ್ಸನ್ನ ಸಹಿಸಿಕೊಳ್ಳಲು ಸಾಧ್ಯವಾಗದೆ ರಿಷಬ್ ಅವರಿಗೆ ಕೇಡು ಬಗೆಯಲು ಕಾಯುತ್ತಿದ್ದಾರಾ? ಅವರ ಸಂಸಾರ ಹಾಳು ಮಾಡಲು ಸಂಚು ರೂಪಿಸುತ್ತಿದ್ದಾರಾ? ಯಾಕಪ್ಪ ಇಂತಹ ಪ್ರಶ್ನೆಗಳು ಎಂಬ ಅನುಮಾನ ನಿಮ್ಮನ್ನ ಕಾಡ್ತಿರಬಹುದು. ಇದಕ್ಕೆ ಉತ್ತರ ಕೂಡ ಇದೆ ನೋಡಿ. ಮೊನ್ನೆಯಷ್ಟೇ ನಟ ರಿಷಬ್ ಶೆಟ್ಟಿಯವರು ಕುಟುಂಬ ಸಮೇತರಾಗಿ ಮಂಗಳೂರಿನ ಕದ್ರಿಯ ಬಾರೇಬೈಲ್ನಲ್ಲಿ ನಡೆದ ದೈವದ ವಾರ್ಷಿಕ ನೇಮೋತ್ಸವದಲ್ಲಿ ಭಾಗಿಯಾಗಿದ್ರು. ವಾರಾಹಿ ಪಂಜುರ್ಲಿ ಜಾರಂದಾಯ ದೈವದ ಬಳಿ ತಮಗೆ ಆಗ್ತಿರುವ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡಿದ್ದಾರೆ. ಆಗ ದೈವ ರಿಷಬ್ ಶೆಟ್ಟಿಯವರಿಗೆ ಎಚ್ಚರಿಕೆಯ ಜೊತೆಗೆ ಅಭಯ ನೀಡಿದೆ. ಹಾಗಿದ್ರೆ ದೈವ ಹೇಳಿದ್ದೇನು ಅನ್ನೋದನ್ನ ನೋಡುವುದಾದ್ರೆ, ಜಗತ್ತಿನೆಲ್ಲೆಡೆ ನಿನಗೆ ಶತ್ರುಗಳಿದ್ದಾರೆ, ನಿನ್ನ ಸಂಸಾರ ಹಾಳು ಮಾಡಲು ಯತ್ನಿಸುತ್ತಿದ್ದಾರೆ, ನಿನ್ನ ಕಾರ್ಯ ಫಲ ನೀಡದಂತೆ ಹಾಳು ಮಾಡಲು ಭಾರಿ ಸಂಚು ನಡೆದಿದೆ. ಈಗ ಗಂಡಾಂತರ ಬಂದಿದೆ ಎಂದು ಬಂದಿದ್ದೀಯಾ, ನೀನು ನಂಬಿದ ದೈವ ಕೈ ಬಿಡಲ್ಲ ಅಂತ ಹೇಳಿ ದೈವ ಅಭಯ ನೀಡಿದೆ. ಹಾಗೆ ಯಾರೋ ನಿನಗೆ ಕೇಡು ಬಗ್ದಿದ್ದಾರೆ. ಅವರು ಯಾರೆಂದು ನಾನು ಹೇಳುವುದಿಲ್ಲ. ನಿನಗೆ ಕೇಡು ಆಗದಂತೆ ನಾನು ನೋಡಿಕೊಳ್ತೇನೆ. ನನಗೆ ಸೇವೆ ನೀಡುವ ಹರಕೆಯನ್ನ ಹೇಳಿಕೊ. ಮುಂದಿನ 5 ತಿಂಗಳಲ್ಲಿ ಒಳ್ಳೆಯದು ಮಾಡುತ್ತೇನೆ ಅಂತ ದೈವ ರಿಷಬ್ ಶೆಟ್ಟಿಯವರಿಗೆ ಆಶ್ವಾಸನೆ ನೀಡಿದೆ. ಇನ್ನು ಕಾಂತಾರ ಚಾಪ್ಟರ್ 1 ಶುರುವಾದಾಗಿನಿಂದಲೂ ರಿಷಬ್ ಶೆಟ್ಟಿಯವರು ಒಂದಲ್ಲ ಒಂದು ಸಮಸ್ಯೆ ಎದುರಿಸುತ್ತಲೇ ಇದ್ದಾರೆ. ಕಾಂತಾರ ಚಾಪ್ಟರ್ 1 ಮಾಡಬಾರದು ಅಂತ ದೈವಾರಾಧಕರು ವಿರೋಧ ವ್ಯಕ್ತಪಡಿಸಿದ್ರು. ಇನ್ನು ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ತಮಗೆ ಸರಿಯಾದ ವೇತನ ಸಿಗ್ತಿಲ್ಲ, ವ್ಯವಸ್ಥೆಗಳಿಲ್ಲ ಅಂತ ಆರೋಪ ಮಾಡಿದ್ರು. ಹಾಗೆಯೇ ಉಡುಪಿಯ ಜಡ್ಕಲ್ ಬಳಿ ಸಹ ಕಲಾವಿದರಿದ್ದ ಮಿನಿ ಬಸ್ ಅಪಘಾತಕ್ಕೀಡಾಗಿ ಕೆಲವರು ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ರು. ಹಾಸನ ಬಳಿ ಡೀಮ್ಡ್ ಅರಣ್ಯದಲ್ಲಿ ಚಿತ್ರೀಕರಣ ಸ್ಫೋಟಕ ವಸ್ತುಗಳ ಬಳಕೆಯ ಆರೋಪದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ದಾಳಿ ಮಾಡಿ ವನ್ಯಜೀವಿಗಳಿಗೆ ತೊಂದರೆ ಆಗುತ್ತೆ ಅಂತ ಇಡೀ ಟೀಮ್ಗೆ ಎಚ್ಚರಿಕೆಯನ್ನ ನೀಡಿತ್ತು. ಇನ್ನು ಈ ಎಲ್ಲಾ ಸವಾಲು ಸಂಕಷ್ಟಗಳ ನಡುವೆ ಕಾಂತಾರ ಚಾಪ್ಟರ್ 1 ಚಿತ್ರೀಕರಣ ಬಹುತೇಕ ಮುಕ್ತಾಯವಾಗಿದ್ದು, ಇದೇ ವರ್ಷ ಅಕ್ಟೋಬರ್ 2ರಂದು ಚಿತ್ರ ರಿಲೀಸ್ ಮಾಡುವುದಾಗಿ ಚಿತ್ರತಂಡ ತಿಳಿಸಿದೆ.